ಲೈಂಗಿಕ ರೋಗಗಳು ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ನಾನು ಆಗಲೇ ಏಡ್ಸ್ ಬಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಈ ಲೈಂಗಿಕ ರೋಗಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ತಿಳಿಸಿದ್ದೇನೆ. ಈ ದಿನ ಸೋಷಿಯಲ್ ಫ್ಯಾಕ್ಟರ್ಸ್, ಸಾಮಾಜಿಕ ಕಾರಣಗಳು, ಇದ್ರ ಬಗ್ಗೆ ಕೆಲವು ವಿಷಯಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನಿದು ಸಾಮಾಜಿಕ ಕಾರಣಗಳು ಅಂತಂದರೆ, ಮೊದಲನೇದಾಗಿ ವೇಶ್ಯಾವೃತ್ತಿ. ವೇಶ್ಯೆಯರು ಅವರ ಹೊಟ್ಟೆಪಾಡಿಗಾಗಿ ಈ ಒಂದು ಲೈಂಗಿಕ ಸಂಪರ್ಕ, ಅನೇಕರೊಂದಿಗೆ ಲೈಂಗಿಕ ಸಂಪರ್ಕ ಇಟ್ಟುಕೊಳ್ಳುವವರಿಗೆ ವೇಶ್ಯೆಯರು ಅಂತ ಮೊದಲಿಂದಲೂ ಆ ಒಂದು ಪದವನ್ನು ಉಪಯೋಗಿಸ್ತಾರೆ. ಆದರೆ ಈಗ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ, ಸಿಟಿ ಅಂದರೆ ಪಟ್ಟಣಗಳಲ್ಲಿ, ಒಂದು ವೇಶ್ಯೆ ಅದನ್ನು ವೃತ್ತಿ ಮಾಡದೇ ಇದ್ದರೂ ಸಹ, ವೇಶ್ಯ ವೃತ್ತಿಗೆ ಇಲ್ಲದಿದ್ದರೂ ಸಹ ಹೆಚ್ಚು ಜನರೊಂದಿಗೆ ಲೈಂಗಿಕ ಸಂಪರ್ಕ ಇಟ್ಟುಕೊಳ್ತಕ್ಕಂಥ ಒಂದು ಅಭ್ಯಾಸ ಇತ್ತೀಚೆಗೆ ಹೆಚ್ಚುತ್ತಾ ಇದೆ. ಅನೇಕ ಈಗ ಯಾವುದೇ ಒಂದು ಎಚ್ಚರಿಕೆ ವಹಿಸದೆ ಲೈಂಗಿಕ ಸಂಪರ್ಕ, ಒಂದು ಪುರುಷನಿಂದ ಸ್ತ್ರೀಗೆ, ಸ್ತ್ರೀಯಿಂದ ಪುರುಷರಿಗೆ, ಪುರುಷರಿಂದ ಪುರುಷರಿಗೆ ಸಲಿಂಗ ಕಾಮದಿಂದ ಹಾಡ್ತಕ್ಕಂಥ ರೋಗಗಳಿಗೆ ನಾವು ಲೈಂಗಿಕ ರೋಗಗಳು ಅಂತ ಹೇಳ್ತೇವೆ. ಅನೇಕ ರೋಗಗಳಿವೆ. ಅದನ್ನು ಒಂದೊಂದು ರೋಗದ ಬಗ್ಗೆಯೂ ಸಹ ಒಂದೊಂದು ಕಾರ್ಯಕ್ರಮವನ್ನು ನೀಡಬಹುದು. ಸಿಫಿಲಿಸ್ಸು, ಗೊನೋರಿಯಾ, ಲಿಂಫೋಗ್ರ್ಯಾನುಲೋಮಾ, ವೆನೇರಿಯಮ್ಮು, ಡೋನೋವೇನಿಯಾಸಿಸ್ಸು, ಈ ರೀತಿ ಹರ್ಪಿಸ್ ಪ್ರೋಜೆನೆಟಲಿಸ್, ಈ ರೀತಿ ಅನೇಕ ರೋಗಗಳು ಇವೆ. ಅದನ್ನು ಹೆಸರದೇನು ಬೇಕಾಗಿಲ್ಲ. ಲೈಂಗಿಕ ರೋಗಗಳು. ವೇಶ್ಯಾವೃತ್ತಿ ಅಂತ ಹೇಳಿದೆ. ವೇಶ್ಯಾವೃತ್ತಿ ಅಂತಂದರೆ ಹೊಟ್ಟೆಪಾಡಿಗೋಸ್ಕರ ಹೆಚ್ಚು ಜನರೊಂದಿಗೆ ಲೈಂಗಿಕ ಸಂಪರ್ಕ ಇಟ್ಟುಕೊಳ್ಳುವವರಿಗೆ ವೇಶ್ಯೆಯರು, ಅವರ ಅದು ವೃತ್ತಿ. ಆದರೆ ನಾನು ಆಗಲೇ ಹೇಳಿದ ಹಾಗೆ ಈ ಗುಡ್ ಟೈಮ್ ಗರ್ಲ್ ಅಂತ ಒಂದು ರೀತಿ ಸ್ವಚ್ಛಂದ ಮನೋವೃತ್ತಿ, ಅಯ್ಯೋ ಏನೋ ಒಂಥರ ಬೇಜಾರು, ಒಬ್ಬ ಹುಡುಗನ ಜೊತೆಯಲ್ಲಿ ನಾನು ಲೈಂಗಿಕ ಸಂಪರ್ಕ ಇಟ್ಕೊಂಡು ಬಂದಿದ್ದೇನೆ, ಯಾವುದೋ ಒಂದು ಹೆಂಗಸಿನೊಂದಿಗೆ ನಾನು ಲೈಂಗಿಕ ಸಂಪರ್ಕ ಇಟ್ಕೊಂಡೆ, ಲೈಂಗಿಕ ಸಂಪರ್ಕ ಆಯಿತು. ನಾನು ಏಡ್ಸ್ ಬಗ್ಗೆ, HIV ಬಗ್ಗೆ ಕಾರ್ಯಕ್ರಮ ಕೊಟ್ಟ ಮೇಲೆ ಎಷ್ಟೊಂದು ಫೋನ್ ಬಂದಿದೆ, ಫೋನ್ ಕಾಲ್ಗಳು ಬಂದಿದೆ. ಇದ್ರ ಬಗ್ಗೆ ಗಾಬರಿ ಆಗ್ತಾರೆ, ಹೆದರ್ತಾರೆ, ಲೈಂಗಿಕ ರೋಗಗಳು ಏನಾಗ್ಬಿಡುತ್ತೋ ಅಂತ. ಹೌದು, ಸಿಫಿಲಿಸ್ಸು, ಗೊನೋರಿಯಾ, ಒಂದು ವೇಶ್ಯೆಯ ಜೊತೆಯಲ್ಲಿ ನನಗೆ ಸಂಪರ್ಕ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಬಿಡಿ ಸರ್. ಒಂದು ಹೆಂಗಸ್ ಜೊತೆಲಿ ಹೋಗ್ತಾ ಇದ್ದೀನಿ, ಒಂದು ಹುಡುಗಿ ಜೊತೆಲಿ ಹೋಗ್ತಾ ಇದ್ದೀನಿ, ಒಂದು ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಬಿಡಿ ಅಂತ ಕೇಳೋದು ಬರ್ತಾಯಿದ್ರು ಕೆಲವರು ಹುಡುಗರುಗಳು. ಒಂದು ಹೆಂಗಸ್ ಜೊತೆಗೆ ಸಂಪರ್ಕ ಆಗೋಯ್ತು, ಒಂದು ಇಂಜೆಕ್ಷನ್ ಕೊಟ್ಬಿಡಿ, ಒಂದು ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಬಿಡಿ. ಅಂದರೆ ಸಿಫಿಲಿಸ್ಗೆ ಪೆನ್ಸಿಲಿನ್ ಉಪಯೋಗದಿಂದ, ಲಾಂಗ್ ಆ್ಯಕ್ಟಿಂಗ್ ಪೆನ್ಸಿಲಿನ್ ಅದರ ಉಪಯೋಗದಿಂದ ಈ ಒಂದು ಸಿಫಿಲಿಸ್ ರೋಗ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬಂತು. ನಾನು ವಿದ್ಯಾರ್ಥಿಯಾಗಿದ್ದಾಗ ಎಷ್ಟೊಂದು ಸಿಫಿಲಿಸ್ ರೋಗಿಗಳನ್ನು, ಸೆಕೆಂಡ್ರಿ ಸಿಫಿಲಿಸ್ಸು, ಟರ್ಷಿಯರಿ ಸಿಫಿಲಿಸ್ ಅಂತಂದರೆ ಸಿಫಿಲಿಸ್ ರೋಗದ ಅದರ ದೀರ್ಘ ಪರಿಣಾಮ ಆಗಿರ್ತಕ್ಕಂಥ ರೋಗಿಗಳನ್ನು ನಾವು ವಾರ್ಡಲ್ಲಿ ನಾವು ಚಿಕಿತ್ಸೆಯನ್ನು ನಾವು ಕೊಡ್ತಾ ಇದ್ವಿ. ವೇಶ್ಯಾವೃತ್ತಿ ಅದನ್ನು ಬಿಟ್ಟರೆ ಬೇರೆ ಇತರ ಸಾಮಾಜಿಕ ಕಾರಣಗಳು ಅಂತಂದರೆ ಒಡೆದ ಮನೆ, ಬ್ರೋಕನ್ ಹೋಮ್,
ಡೈವೋರ್ಸ್ ಆಗೋಯ್ತು, ಗಂಡನಿಗೆ ಅಥವಾ ಹೆಂಡತಿಗೆ ಡೈವರ್ಸ್ ಏನೋ ಕೆಲವು ಕಾರಣಗಳಿಂದ ಬೇರ್ಪಟ್ಟಿದ್ದಾರೆ. ಡೈವರ್ಸು ಅಫಿಷಿಯಲ್ಲಾಗಿ ಆಗಬೇಕು ಅಂತಿಲ್ಲ, ಗಂಡ ಹೆಂಡತಿ ಅವರು ಬೇರ್ಪಟ್ಟಿದ್ದಾರೆ. ಸ್ವಲ್ಪ ಕಾಲ ನಂತರ ಅವರಿಗೆ ಈ ಲೈಂಗಿಕ ಹಸಿವು, ಹೊಟ್ಟೆ ಹಸಿವಿಗಿಂತ ಲೈಂಗಿಕ ಹಸಿವು ಅದು ಅತ್ಯಂತ ಭೀಕರ. ಆ ಲೈಂಗಿಕ ಹಸಿವನ್ನು ತಡೆಯಲಾರದೆ ಬೇರೆ ಬೇರೆ ಒಂದು ಗಂಡಸು ಹೆಂಗಸಿನ ಜೊತೆಯಲ್ಲಿ ಅಥವಾ ಒಂದು ಹೆಂಗಸು ಗಂಡಸಿನ ಜೊತೆಯಲ್ಲಿ ಲೈಂಗಿಕ ಸಂಪರ್ಕದಿಂದ ಈ ಲೈಂಗಿಕ ರೋಗಗಳಿಗೆ ತುತ್ತಾಗೋದನ್ನು ನಾವು ನೋಡಿದ್ದೇವೆ. ಈಸಿ ಮನಿ, ನೆಕ್ಸ್ಟು ಪಾಯಿಂಟು ಅಂದರೆ ಈಸಿ ಮನಿ. ಭಾಳ ಸುಲಭವಾಗಿ ಹಣ ಸಂಪಾದಿಸ್ಬೋದು. ART ಸೆಂಟರ್, ನಾನು ಒಬ್ಬ ನನ್ನ PG ಸ್ಟೂಡೆಂಟ್, ಸ್ನಾತಕೋತ್ತರ ವಿದ್ಯಾರ್ಥಿನ ನಾನು ಪೋಸ್ಟ್ ಮಾಡಿದೆ. ನಾನು ತುಮಕೂರು ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದಾಗ ART ಸೆಂಟರ್ ಅಂದರೆ ಆ್ಯಂಟಿ ರಿಟ್ರೋವೈರಲ್ ಟ್ರೀಟ್ಮೆಂಟ್ ಸೆಂಟರ್. ಅಲ್ಲಿ HIV ಪಾಸಿಟಿವ್ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ, ಅವರಿಗೆ ಕೌನ್ಸಿಲಿಂಗ್ ಹಿತವಚನಗಳನ್ನು ಕೊಡ್ತಾರೆ. ಆ ಸೌಲಭ್ಯ ಇದೆ. ಅಲ್ಲಿ ಅಯ್ಯೋ ಎಲ್ಲಿ ಭಾಳ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡು ಹೋದರೆ ಅಲ್ಲಿ ಒಂದು ಜಾತ್ರೆ. ಮೆಡಿಸಿನ್ ವಿಭಾಗದಲ್ಲಿ ಸ್ವಲ್ಪ ರೋಗಿಗಳು, ಮಕ್ಕಳ ಚಿಕಿತ್ಸೆ ವಿಭಾಗದಲ್ಲಿ ಸ್ವಲ್ಪ, ಗರ್ಭಿಣಿಯರನ್ನ ಪರೀಕ್ಷೆ ಮಾಡ್ತಕ್ಕಂಥ ಸ್ಪೆಷಲಿಸ್ಟ್ಗಳು ಅಲ್ಲಿ ಸ್ವಲ್ಪ ಜನ ಪೇಷಂಟ್. ಆದರೆ ಈ ART ಸೆಂಟ್ರಲ್ಲಿ ಒಂದು ಜನ ಜಾತ್ರೆಯನ್ನು ನೋಡಿ ನನಗೆ ಮನಸ್ಸಿಗೆ ನೋವಾಯಿತು. ಅವರೆಲ್ಲರೂ ಹೇಳೋದೇನೆಂದರೆ, ಯಾರೋ ಒಬ್ಬರು ಡಾಕ್ಟರ್ ಹತ್ರ ಒಂದು ಇಂಜೆಕ್ಷನ್ ತೊಗೊಂಡ್ಬಿಟ್ಟೆ ಸರ್, ಅದರಿಂದ ನನಗೆ HIV ಪಾಸಿಟಿವ್ ಬಂತು. ಕೆಲವು ಕಾಲ ನಂತರ ಹೌದು ಸರ್, ಒಂದು ಹೆಂಗಸ ಜೊತೆಗೆ ಸಂಪರ್ಕ, ಅದರಿಂದ ನನಗೆ HIV ಪಾಸಿಟಿವ್ ಬಂತು ಅಂತ ಕೆಲವರು ಹೆಂಗಸರುಗಳು ಆ ಹೊಟ್ಟೆ ಹಸಿವಿಗೋಸ್ಕರ, ಲೈಂಗಿಕ ಹಸಿವಿನ ತೀರಿಸ್ಕೊಳ್ಳೋಕ್ಕೋಸ್ಕರ ಈಸಿ ಮನಿ, ಭಾಳ ಸುಲಭವಾಗಿ ಹಣ ಸಂಪಾದನೆ ಮಾಡ್ಬೋದು. ಅದರಿಂದ ಅವರು ಈ ಲೈಂಗಿಕ ಸಂಪರ್ಕ ಹೊಂದಿ ಲೈಂಗಿಕ ರೋಗಗಳಿಗೆ ತುತ್ತಾಗ್ತಾರೆ. ಎಮೋಷನಲ್ ಇಮ್ಮೆಚ್ಯೂರಿಟಿ, ಒಂದು ಸರಿಯಾದಂಥ ತಿಳುವಳಿಕೆ ಇಲ್ಲದೇನೆ, ಗೊತ್ತಿಲ್ಲದೇ, ಇದು ಭಾಳ ತಪ್ಪಿದು. ತಂದೆ ತಾಯಿಯರ ಒಂದು ಉತ್ತಮ ಬೆಳವಣಿಗೆ, ಒಂದು ಸಂಸಾರ, ಅಲ್ಲಿ ತಂದೆ ತಾಯಿಗಳ ಚಿಕ್ಕ ವಯಸ್ಸಿಂದನೂ ಒಂದು ಹಿತವಚನ. ಈಗ ಉದಾಹರಣೆಗೆ ನನಗೆ ಪಾಠದ ಮನೆ ಮೇಷ್ಟ್ರು ಹೇಳ್ಬಿಟ್ರು, ಒಂದು ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು ವ್ಯಭಿಚಾರಕ್ಕೆ ಸಮಾನ. ನಾನು ತುಂಬ ಚಿಕ್ಕವನು, ಒಂದು ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು ಅಂದರೆ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ವ್ಯಭಿಚಾರಕ್ಕೆ ಸಮಾನ ಅಂತಂದರೆ ಏನು ಅನ್ನೋದೇ ಗೊತ್ತಿಲ್ಲ. ನಂತರ ನಾನು ಒಂದು ಪ್ರೌಢಾವಸ್ಥೆ, ಕೆಲವು ವರ್ಷಗಳ ನಂತರ ಅದರ ಅರ್ಥ ತಿಳಿದು ಅದನ್ನು ನಾನು ರೋಗಿಗಳಿಗೂ ಸಹ ನಾನು ಹೇಳ್ತಾ ಇರ್ತೇನೆ. ಈ ಒಂದು ಅಂಶವನ್ನು, ಈ ಒಂದು ವಾಕ್ಯವನ್ನು ನಾನು ರೋಗಿಗಳಿಗೂ ಸಹ ಹೇಳ್ತಾ ಇರ್ತೇನೆ. ಎಮೋಷನಲ್ ಇಮ್ಮೆಚ್ಯೂರಿಟಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳ್ಕೊಳ್ತಕ್ಕಂಥ ಒಂದು ಬುದ್ಧಿ ಇಲ್ಲ. ಯಾವುದು ಸರಿ ಒಂದು ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಏನೋ ಒಂದು ಹೋಗೋದು, ಯಾವುದೋ ಒಂದು ಸಂಪರ್ಕ ಆಯಿತು, ಲೈಂಗಿಕ ಸಂಪರ್ಕ ಆಯಿತು, ನಂತರ ಕಷ್ಟಪಡೋದು. ನನಗೆ ಆ ಥರ ಕಾಯಿಲೆ ಬಂದುಬಿಟ್ರೆ, ಈ ಥರ ಕಾಯಿಲೆ ಬಂದುಬಿಟ್ರೆ ಆಸ್ಪತ್ರೆಯಲ್ಲಿ ಏನೇನು ಕೇಳ್ತಾರೋ ಪ್ರಶ್ನೆಗಳನ್ನು, ಈ ರೀತಿ ಅಭಿಪ್ರಾಯ. ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್. ಅರ್ಬನೈಸೇಷನ್ ಅಂದರೆ ನಗರೀಕರಣ, ಕೈಗಾರಿಕೀಕರಣ. ಆದ್ದರಿಂದ ಹಳ್ಳಿಯಿಂದ ಪಟ್ಟಣಗಳಿಗೆ ಜನ ವಲಸೆ ಬರುತ್ತಿದ್ದಾರೆ. ಅವರು ಯಾವುದೋ ಒಂದು ಬಂದು ಬೆಂಗಳೂರಿನಲ್ಲೋ ಅಥವಾ ತುಮಕೂರಿನಲ್ಲೋ ಅಥವಾ ಯಾವುದೋ ಒಂದು ಊರಲ್ಲಿ ನಗರಕ್ಕೆ ಬಂದುಬಿಟ್ಟು ಒಂದು ರೂಮ್ ಮಾಡ್ತಾರೆ. ಸಂಸಾರದಿಂದ ದೂರ ಇರ್ತಾರೆ.
ಲೈಂಗಿಕ ಹಸಿವಿನಿಂದ ಅವರಿಗೆ ಲೈಂಗಿಕ ರೋಗಗಳಿಗೆ ತುತ್ತಾಗ್ತಾರೆ. ಸೋಷಿಯಲ್ ಸ್ಟಿಗ್ಮಾ, ಈ ಲೈಂಗಿಕ ರೋಗಗಳು ಬಂದರೆ, ಲೈಂಗಿಕ ಸಂಪರ್ಕ ಆದ ಮೇಲೆ ಲೈಂಗಿಕ ರೋಗಗಳು ಬಂದರೆ ಎಲ್ಲಿ ಡಾಕ್ಟ್ರು ಬೈತಾರೋ ಅಥವಾ ಸ್ನೇಹಿತರುಗಳ ಹತ್ರ ಹೇಳಿದ್ರೆ ಅವರು ಎಲ್ಲಿ ಬೈತಾರೋ, ತಮಾಷೆ ಮಾಡ್ತಾರೋ, ಅಥವಾ ಮನೆಯಲ್ಲಿ ಯಾರಿಗಾದರೂ ಗೊತ್ತಾಗ್ಬಿಟ್ರೆ ಏನು ಅಂತ ಹೆದರಿಕೆ, ಈ ಒಂದು ಸ್ಟಿಗ್ಮಾ, ಸೋಷಿಯಲ್ ಸ್ಟಿಗ್ಮಾ, ಸಾಮಾಜಿಕ ಬಹಿಷ್ಕಾರ, ಆದ್ದರಿಂದ ಅದನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಒಂದು ಲೈಂಗಿಕ ರೋಗದ ಬಗ್ಗೆ ವಿಷಯವನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಬಲಿತ ಮೇಲೆ, ಆ ರೋಗ ಬಲಿತ ಮೇಲೆ, ಅದು ಹೆಚ್ಚಾದ ಮೇಲೆ, ತೊಂದರೆಗಳು ಹೆಚ್ಚಾದ ಮೇಲೆ ಆಗ ವೈದ್ಯರ ಸಲಹೆ ಪಡೆಯೋದಕ್ಕೆ ಹೋಗ್ತಾರೆ. ಆಲ್ಕೋಹಾಲಿಸಮ್, ಈ ದುರಭ್ಯಾಸಗಳು, ಆಲ್ಕೋಹಾಲ್ ಸೇವನೆಯಿಂದ ನಂತರ ಏನು ಮಾಡ್ತಾಯಿದ್ದೀನಿ ನಾನು, ಸರಿ ತಪ್ಪು ಅನ್ನೋದನ್ನು ಪರಿಜ್ಞಾನ ತಪ್ಪು ಹೋಗಿ ಆ ಒಂದು ನಶೆಯಲ್ಲಿ ಆಲ್ಕೋಹಾಲ್ ಕುಡಿದ ಮೇಲೆ ಆ ಒಂದು ಪರಿಣಾಮದಿಂದ, ಆಲ್ಕೋಹಾಲ್ನ ಎಫೆಕ್ಟ್ನಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಯೋಚನೆ ಮಾಡ್ತಕ್ಕಂಥ ಮನಸ್ಸಿನ ಸ್ಥಿತಿ ಹೋಗಿ ಲೈಂಗಿಕ ಸಂಪರ್ಕಕ್ಕೆ ಹೋಗಿ ಲೈಂಗಿಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಇವೆಲ್ಲ ಒಂದೊಂದು ಲೈಂಗಿಕ ರೋಗಗಳಿಗೆ ಅದಕ್ಕೆ ಚಿಕಿತ್ಸೆ ಏನು ಅನ್ನೋದಕ್ಕೆ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಕಾರಣಗಳನ್ನು ತಿಳ್ಕೊಂಡು ಇದು ತಪ್ಪು, ಲೈಂಗಿಕ ಸಂಪರ್ಕ ನಂಬಿಕೆಗೆ ಅರ್ಹಳಾದ ಒಂದು ವ್ಯಕ್ತಿಯೊಂದಿಗೆ ಮಾತ್ರ ಸೀಮಿತವಾಗಿರಬೇಕು. ಇದನ್ನು ಲೈಂಗಿಕ ರೋಗಗಳು ಅಂದ ತಕ್ಷಣವೇ ಏಡ್ಸ್ ಅಂತ ಎಲ್ಲರೂ ತಿಳ್ಕೊಳ್ತಿದ್ದಾರೆ ಈಗ. ಆದರೆ ಅನೇಕ ರೋಗಗಳಿವೆ. ಆ ಒಂದೊಂದು ರೋಗಗಳ ಬಗ್ಗೆನೇ ಒಂದೊಂದು ಕಾರ್ಯಕ್ರಮ ಕೊಡ್ಬೋದು. ಸ್ನೇಹಿತರೆ, ಈ ಒಂದು ಲೈಂಗಿಕ ರೋಗ ಅನ್ನೋದು ನಗರೀಕರಣ, ಕೈಗಾರಿಕಾಕರಣದಿಂದ ಒಂದು ಸ್ಫೋಟಕ ರೂಪದಲ್ಲಿ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಈ ವಿಷಯವನ್ನು ಪ್ರಸಾರ ಮಾಡಬೇಕು. ಅದರಿಂದ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ. ತಿಳಿದಂಥ ವಿಷಯವನ್ನು ದಯವಿಟ್ಟು ಎಲ್ಲರಿಗೂ ಹೇಳಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸ್ವಸ್ತಿ ಭವಂತು. ನಮಸ್ಕಾರ.